ಎಲ್ಲ ಒಂದು ಅಪರೂಪದ ದೃಶ್ಯವನ್ನು ತೋರಿಸ್ಲಿಕ್ಕೆ ಅಂತ ಬಂದೆ ನೋಡಿ. ಇಲ್ಲೆಲ್ಲ ಫುಲ್ ನೆಲದಲ್ಲಿ ಪಿಂಕ್ ಪಿಂಕ್ ಆಗಿದೆ. ಬೈ ತಗೊಂಡು ಕೊಡು ಹಂಗೆ ಬೈ ಕೊಟ್ಟು ಹೋಗಿ. ಗುಡ್ ಮಾರ್ನಿಂಗ್. ತಿಂಡಿ ಎಲ್ಲ ಆಯಿತು. ಇವತ್ತಿನ ಕೆಲಸದಲ್ಲಿ ಹಸಿಂಗರಿಗೆಲ್ಲ ಕಚ್ಕೊಟ್ಟು ಹಸಿ ಎಲ್ಲ ಹಾಕಾಯಿತು. ಆಮೇಲೆ ಈಗ ಒಂದು ಹೊಗೆ ಹಾಕಬೇಕು. ಎಂತಕ್ಕೆ ಗೊತ್ತಿದೆಯಾ? ಅದೊಂದು ದೊಡ್ಡ ನೊಣ ಇರ್ತದೆ ಸಿಂಗಾರಿಗೆಲ್ಲ ಕಚ್ಚಿಲ್ಲ ನೋಡಿ, ರಕ್ತ ಹರಿಸ್ಬಿಟ್ಟದೆ. ಅದಕ್ಕೆ ತೋರಿಸ್ತೀನಿ ಅದು ಹೇಗಿರ್ತದೆ ಹೇಳಿ. ನೋಡಿ ನೋಡಿ ಎಲ್ಲ ಹಾರ್ತಾ ಇದೆ ದೊಡ್ಡದು. ಅದು ಪಾಪ ಕಚ್ತದೆಯಾ, ಹಂಗಾಗಿ ಹೊಗೆ ಹಾಕಬೇಕು. ಆ ನೊಣವನ್ನು ನಿಮಗೆ ತೋರಿಸ್ತೀನಿ ತಡೀರಿ. ಹೆಂಗೆ ಕಚ್ತದೆ ಅಂದರೆ ಸಿಕ್ಕಾಪಟ್ಟೆ ನೋವು ಮಾಡ್ತದೆ ಅದು. ಅದೆಲ್ಲೆಲ್ಲೋ ಕಾಣೋ ಥರನೇ ಇಲ್ಲ. ಆ ನೊಣ ಕಚ್ಚೋದು ಸಿಂಗಾರಿ ಕೂಗ್ತದೆ, ಅವಾಗ ಹೊಗೆ ತಕ್ಕ ಬಂದು ಹಾಕಿದ್ರೆ ಇತ್ತು. ಅಲ್ಲ ಸಿಂಗಾರಿ, ಅದಕ್ಕೆ ನಾವು ಕುಯ್ದನೆಳ ಅಂತ ಹೇಳ್ತೀವಿ. ಇಲ್ಲಿ ಕುಂತದೆ ಇದೇ ನೊಣನೇ, ಅದೆಲ್ಲ ಇದೇ ಕಚ್ಚೋದು. ಇಷ್ಟು ಇದು ಮಾಡಿದ್ರೆ ಬಿಡೋದಿಲ್ಲ ಅದು, ರಕ್ತ ತರಿಸುವಲ್ಲಿದ್ದಾರೆ ಹೂವು. ಇಲ್ಲ ಸಿಂಗಾರಿ, ಇದು ಪಾಪ ಸಿಂಗಾರಿ ಒದ್ಕಂತದೆ, ಅದು ಕಚ್ತು. ಅದೇ ನೊಣನೇ ಕಚ್ಚೋದು. ನೊಣ ಓಡಿಸೋಕೆ ಈಗ ಅಡಿಕೆ ಸಿಪ್ಪೆ ಹೊಗೆ ಹಾಕಬೇಕು. ಅಡಿಕೆ ಸಿಪ್ಪೆ ಹೊಗೆ ಹಾಕಿದ್ರೆ ನೊಣ ಎಲ್ಲ ಓಡ್ತದೆ. ತಂದಿಟ್ಟೆ, ಇನ್ನು ಓಡೈತದೆ, ಅದು ಇರೋದಿಲ್ಲ. ದುಂಡು ಮಲ್ಲಿಗೆ ಈ ಟೈಮಲ್ಲಿ ಜಾಸ್ತಿ, ಅದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ.
ನಿತ್ಯ ಪುಷ್ಪದ ಹೂವಿನ ಬೀಜ ಎಲ್ಲ ಇರ್ತದಲ್ಲ, ಅದು ಬೆಳೀತಿದ್ದ ಬಗ್ಗೆನೇ ಬೀಜ ಎಲ್ಲ ತೆಗೆದಿಟ್ಕೊಂಡ್ರೆ ಮತ್ತೆ ನಾವು ಮುಂದಿನ ವರ್ಷ ಸಸಿ ಮಾಡ್ಕೊಳ್ಳೋದಿಕ್ಕಾಗ್ತದೆ. ಇಲ್ಲಾಂದ್ರೆ ಅದು ಮಳೆಗಾಲದಲ್ಲಿ ಗಿಡ ಎಲ್ಲನೂ ಸತ್ತೋಗ್ತದೆ ನೋಡಿ. ಹಾಗಾಗಿ ಇವಾಗ ಅದು ಬೀಜ ಆಗಿದ ತಕ್ಷಣನೇ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು. ನೋಡಿ ಅದರ ಬೀಜ ಎಲ್ಲನೂ ಹೀಗಾಗ್ತದೆ, ಅದೇನು ಬೆಳೆಯಲಿಲ್ಲ, ಎಳೆಯುತ್ತಿದೆ. ಈಗ ಸಿಕ್ಕಾಪಟ್ಟೆ ಸೆಕೆ ನೋಡಿ. ಬೆಳಿಗ್ಗೆ ಒಂದು 10 ಗಂಟೆ ಹಿಂಗೆ ಅಂಗಳಿಗೆ, ಆಮೇಲೆ ಸುತ್ತಮುತ್ತ ಗಿಡಕ್ಕೆ, ರೋಡಿಗೆ, ಹೂವಿನ ಗಿಡಕ್ಕೆಲ್ಲ ನೀರು ಹಾಕಿದ್ರೆ ಫುಲ್ ತಂಪಿರ್ತದೆ. ಇದು ಪ್ರತಿದಿನ ಅಮ್ಮದ ಕೆಲಸ ನಡೀತದೆ ಬೆಳಿಗ್ಗೆ ಮತ್ತು ಸಂಜೆ. ಇಲ್ಲೆಲ್ಲ ಫುಲ್ ಒದ್ದೆ ಮಾಡೋದು. ಆ ಗಿಡ ಚಂದ ಆಗದಲ್ಲ ಹೂವಾಗಿ, ಕೋಟೆ ಹೂವು. ಎಷ್ಟು ಚಂದ ಮಾಡಿ ವಿಡಿಯೋ ಮಾಡ್ತಿದ್ದೆ ಗೊತ್ತದಿಯ. ತಪ್ಪಾಯ್ತಾ? ಈ ಗಿಡಕ್ಕೆಲ್ಲ ಹಾಕಂದ ನನ್ನ ಮೊಬೈಲ್ ಅದ್ದು ಐತದಪ್ಪ. ಸಮಯ 10 ಗಂಟೆ, 12 ಗಂಟೆ ಆಯ್ತೇನೆ ಅನ್ಬೇಕು. ಆ ಥರ ಬಿಸಿಲು, ಸೆಕೆ ಅಂತ ಸಿಕ್ಕಾಪಟ್ಟೆ. ಎಲ್ಲ ಒಂದು ಅಪರೂಪದ ದೃಶ್ಯವನ್ನು ತೋರಿಸ್ಲಿಕ್ಕೆ ಅಂತ ಬಂದೆ ನೋಡಿ. ಇಲ್ಲೆಲ್ಲ ಫುಲ್ ನೆಲದಲ್ಲಿ ಪಿಂಕ್ ಆಗದೆ, ಎಂತಕ್ಕೆ ಅಂತ ಗೊತ್ತಾ? ಹೋಳಿ ಹುಣ್ಣಿಮೆ ಹಬ್ಬ ಹಾಕದಂಗ ಆಗದೆ ಬಣ್ಣ. ಸೊ ಇವಾಗ ಜಂಬೆ ಹೂವು ಸ್ಟಾರ್ಟ್ ಆಗಿದೆ. ಸೊ ಇನ್ನು ಸ್ವಲ್ಪ ದಿನಕ್ಕೆ ಇದು ಕಾಯಾಗಿ ಹಣ್ಣಾಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಅದಕ್ಕೂ ಮೊದಲು ಈಗ ಹೂ ಬಿಟ್ಟಿರೋದೆಲ್ಲನೂ ಈ ರೀತಿ ಬಿದ್ದಿದೆ ನೋಡಿ. ಸೊ ನನಗೇನು ಅನ್ನಿಸ್ತಾ ಇತ್ತು ಅಂತಂದರೆ, ನಾವು ಹೋಳಿ ಹಬ್ಬದಲ್ಲೆಲ್ಲ ಬಣ್ಣಗಳನ್ನೆಲ್ಲ ಚೆಲ್ತೀವಿ ನೋಡಿ, ಆ ರೀತಿಯೇ ನೇಚರ್ ಅದರಷ್ಟಕ್ಕೇ ಅದು ಈ ರೀತಿ ಹೂಗಳನ್ನೆಲ್ಲ ಹೋಳಿ ಸೆಲೆಬ್ರೇಟ್ ಮಾಡಿರೋ ರೀತಿ ಅನ್ನಿಸ್ತಾ ಇತ್ತು. ಸೊ ತುಂಬ ಚೆಂದ ಕಾಣಿಸ್ತಾ ಇದ್ದಿದ್ದಂತೂ ನೋಡುವಾಗ. ಇದೊಂದು ಸ್ವಲ್ಪ ದಿನ ಇರುತ್ತೆ, ಹಾಗಾಗಿ ಇದೊಂಥರ ನೇಚರಲ್ಲಿ ಸಿಗುವಂಥ ನ್ಯಾಚುರಲ್ ಮೂಮೆಂಟ್ ಉಂಟಲ್ಲ, ಸೊ ಇದನ್ನೆಲ್ಲ ಎಂಜಾಯ್ ಮಾಡಬೇಕು ಅಂತ ಅನ್ಕೊತೀನಿ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಇದು ಒಂದು 4-5 ದಿನದ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು 2 ದಿನದ ಬ್ಲಾಗ್ ಇರುತ್ತೆ, ಅದನ್ನೇ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಂದು ಸುಮಾರು 1 ವರ್ಷದ ಕೆಲಸ ಮಾಡೋದಿದೆ, ಅದನ್ನು ಮಾಡಿ ಪೂರೈಸ್ಕೋಬೇಕು. ಅದಕ್ಕೂ ಮೊದಲು ಇವಾಗ ನಾನು ಅಮ್ಮನನ್ನು ಕರ್ಕೊಬರಕ್ಕೆ ಹೊರಡಬೇಕು. ಅಮ್ಮ ಚಿಕ್ಕೋಳೆ ದೊಡ್ಡಮ್ಮನಿಗೆ ನಿನ್ನೆ ಹೋಗಿದ್ದರು.
ಈಗ ಹೋಗಿ ಅವರನ್ನು ಕರ್ಕೊಬಂದು ಮತ್ತು ಅದರ ನಂತರ ಕೆಲಸವನ್ನೆಲ್ಲ ಕಂಟಿನ್ಯೂ ಮಾಡೋದು. ಹಾಗೆ ಒಂದು 2 ಜನರು ನನಗೆ ಬಸ್ಲೆ ಕೊಡು ಅಂತ ಕೇಳಿದರು. ಹಾಗಾಗಿ ನೋಡಿ 3 ಮನೆಗೆ ಒಂದೊಂದು ಕಟ್ಟಂತೆ ಕೊಯ್ದಿಟ್ಟಿದ್ದೀನಿ. ಇದು ಒಂದು ಕಟ್ಟು, ಇದು ಒಂದು, ಅಲ್ಲೊಂದು, ಇದೇ ರೀತಿ 3 ಕಟ್ಟನ್ನು ಕೊಯ್ದಿದ್ದೀನಿ. ಈಗಂತೂ ನಾನು ಬಸ್ಲೇದು ವಾಟ್ಸಪ್ ಮಾಡೋದೇ ಬಿಟ್ಟಿದೆ. ಸ್ವಲ್ಪ ನೀರು ಹಾಕೋದಷ್ಟೇ ಬಿಟ್ಟರೆ ಮತ್ತು ಗೊಬ್ಬರ ಈ ಥರದ್ದು ಏನು ಹಾಕ್ತಿಲ್ಲ. ಇನ್ನು ಮಳೆಗಾಲಕ್ಕೂ ಬಂದಿರುತ್ತೆ. ಇನ್ನೊಂದು ತಿಂಗಳು ಮೇ ಮುಗುವಷ್ಟರಲ್ಲಿಗೆ ವರ್ಗೂ ಸಾಕಾಗ್ತದೆ ಈಗ ನಮಗೆ. ಹಾಗಾಗಿ ಈಗ ಬಸ್ಲೆಗೆಲ್ಲ ಗೊಬ್ಬರ ಹಾಕೋದು ಆ ಕೆಲಸಕ್ಕೆಲ್ಲ ಹೋಗ್ತಿಲ್ಲ ನಾನು. ಬಸ್ಲೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಇನ್ನೂ ಸಾಕು, ಇನ್ನು ಒಂದು ತಿಂಗಳ ಮಟ್ಟಿಗೆ ಇಡೋದಕ್ಕೆ. ಹಾಗಾಗಿ ಈಗೆಲ್ಲ ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ದೀನಿ ಬಸ್ಲೆದೆಲ್ಲ ಕೆಲಸ. ಸೊ ಈ ವರ್ಷ ಅಂತೂ ತುಂಬ ಬಸ್ಲೆ ಕೊಯ್ದಾಯಿತು. ಹಾಗೆ ಇದೊಂದು 3 ಮನೆ ಕೊಟ್ಟು ಆಮೇಲೆ ಅಮ್ಮನನ್ನು ಕರ್ಕೊಂಡು ಬರೋದು. ಲೆಟ್ಸ್ ಗೋ. ನಮ್ಮನೇಲಿ ಪ್ರತಿ ವರ್ಷವೂ ಏಪ್ರಿಲ್ ಲಾಸ್ಟಿಂದ ಮೇ ತಿಂಗಳಲ್ಲಿ ಮಳೆಗಾಲಕ್ಕಾಗಿರ್ಬೋದು, ವರ್ಷದಲ್ಲಿ ಬೇಕಾಗುವಂಥ ಸುಮಾರಷ್ಟು ಗಳನ್ನೆಲ್ಲ ಮಾಡೋದಿರುತ್ತೆ. ಏನಂತಂದರೆ ಕುಕ್ಕಮ್ ಮಾಡೋದಾಗಿರ್ಬೋದು, ಹಪ್ಪಳ ಮಾಡೋದಾಗಿರ್ಬೋದು, ಸಂಡಿಗೆ, ಚಿಪ್ಸು, ಹೀಗೆ ಸುಮಾರಷ್ಟೆಲ್ಲ ಮಾಡೋದಿರುತ್ತೆ. ಹಾಗಾಗಿ ಇಷ್ಟು ದಿನ ತೋಟದ ಕೆಲಸ ಅದು ಇದು ಅಂತೆಲ್ಲ ಆಯಿತು. ಇನ್ನು ಈ ಒಂದು ತಿಂಗಳಲ್ಲಿ ಅಥವಾ ಒಂದು 15-20 ದಿನದಲ್ಲಿ ಈ ಥರದನ್ನೆಲ್ಲ ತಯಾರು ಮಾಡಿ ಇಟ್ಕೊಳ್ಬೇಕಾಗ್ತದೆ ನಮಗೆ. ಹಂಗಾಗಿ ಇವತ್ತಿನ ದಿನ ನಾನು ಕೋಕಮ್ ಮಾಡ್ತಾಯಿದ್ದೀನಿ. ಇದು ನಮಗೀಗ ಅಂಗಡಿಯಲ್ಲೆಲ್ಲ ಏನು ಕೋಕಮ್ ಲಿಕ್ವಿಡ್ಗಳೆಲ್ಲ ಸಿಗುತ್ತೆ ನೋಡಿ, ಅದನ್ನು ನಾವು ಮನೆಯಲ್ಲೇ ತಯಾರು ಮಾಡಿ ಇಟ್ಕೊಳ್ತೀವಿ. ಹೇಗೆ ಅನ್ನೋದನ್ನೆಲ್ಲ ಪ್ರತಿ ವರ್ಷದ ಸೀಸನ್ನಲ್ಲಿ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಈ ವರ್ಷವೂ ಕೂಡ ಮಾಡಿದ್ದೀನಿ. ಹಾಗೆಯೇ ಇದು ಕೆಲವೊಬ್ಬರು ಬೇರೆ ಬೇರೆ ರೀತಿಯಂಥ ಹೆಸರಿಂದಲೇ ಹೇಳ್ತಾರೆ. ನಾವು ಮುರುಗಲಣ್ಣು ಅಂತ ಹೇಳ್ತೀವಿ, ಕೆಲವೊಬ್ಬರು ಪುನರ್ಪುಳಿ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳೇ ಇರುತ್ತೆ. ಹಾಗೆ ನೀವೆಲ್ಲ ಏನು ಹೇಳ್ತೀರಿ ಅಂತ ತಿಳಿಸಿ. ಕೋಕಮ್ ಮುರುಗಲಣ್ಣು ಅನ್ನೋದು ನಮ್ಮ ಭಾಷೆಯಲ್ಲಿ. ಹಾಗೆ ಇದನ್ನು ನಾನು ನಿನ್ನೆ ದಿನ ಕೊಯ್ಕೊಂಡು ಬಂದಿಟ್ಟಿದ್ದೆ. ಎಲ್ಲನೂ ಇವತ್ತಿನ ದಿನನೇ ಮಾಡಲಿಕ್ಕೆ ಹೋದರೆ ತುಂಬ ತಡ ಆಗ್ತದೆ ಮತ್ತು ಸಮಯ ಕೂಡ ಆಗೋದಿಲ್ಲ. ಹಾಗಾಗಿ ನಿನ್ನೆ ಕೊಯ್ಕೊಂಡು ಬಂದು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಒಣಗಿಸಿಟ್ಟಿದ್ದೆ. ಇವತ್ತು ಬೆಳಿಗ್ಗೆನೇ ಎಲ್ಲ ಹಣ್ಣುಗಳನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದರ ಬೀಜವನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸಿಪ್ಪೆ ಬೇಕಾಗಿರೋದು ನಮಗೆ. ಬೀಜದಲ್ಲಿ ಹುಳಗಳಿರುತ್ತೆ ಮತ್ತು ಬೀಜದಲ್ಲಿ ತುಂಬ ಹುಳಿ ಅಂಶ ಇರುತ್ತೆ. ಹಾಗಾಗಿ ಇದರ ಸಿಪ್ಪೆಗಳನ್ನ ಮಾತ್ರ ನಾವು ಇದಕ್ಕೆ ಉಪಯೋಗಿಸೋದು. ಇನ್ನು ಬೀಜಗಳಿಂದನೂ ಕೂಡ ತುಂಬ ಉಪಯೋಗ ಉಂಟು. ಮುರುಗಲಣ್ಣು ಅನ್ನೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಪಿತ್ತಕ್ಕಂತೂ ಪರಮ ಔಷಧಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಪಿತ್ತ ಆಗ್ತಿದೆ ಅಂತಂದರೆ ನೀವು ಪ್ರತಿದಿನ ಈ ಮುರುಗಲಣ್ಣನ್ನು ಸೇವಿಸೋದ್ರಿಂದ ಅದರ ನಿವಾರಣೆ ಆಗುತ್ತೆ. ಹೀಗೇ ತುಂಬ ಔಷಧಿಗಳಲ್ಲುಂಟು. ಇನ್ನು ಹೋಟೆಲ್ಗಳಲ್ಲೆಲ್ಲ ಮುರುಗಲಹಣ್ಣಿನ ಸಾಂಬಾರು ಮತ್ತು ಕುಡಿಯೋದಕ್ಕೆ ಪಾನಕದ ರೀತಿಯಾಗಿರ್ಬೋದು, ಹೀಗೆಲ್ಲ ಬೇರೆ ಬೇರೆ ರೀತಿಯೇ ಇವಾಗಂತೂ ಟ್ರೆಂಡಿಂಗಲ್ಲಿ ಬಂದುಬಿಟ್ಟಿದೆ ಇದರ ಅಡುಗೆಗಳೆಲ್ಲನೂ. ನನಗಂತೂ ತುಂಬ ಇಷ್ಟ ಮುರುಗಲಣ್ಣು ಅಂತಂದರೆ. ಹಾಗಾಗಿ ನಾನು ಪ್ರತಿ ವರ್ಷ ಇದನ್ನು ಮಾಡೋದನ್ನು ಮಿಸ್ ಮಾಡೋದೇ ಇಲ್ಲ. ಹಾಗೆ ಇವಾಗೆಲ್ಲ ಈ ರೀತಿ ಸಿಪ್ಪೆಗಳನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಸೆಕೆಗೆ ಅಂಗಡಿಗಳಲ್ಲಿ ಕೋಕಮ್ ಐಸ್ ಕ್ರೀಮ್, ಕೋಕಮ್ ಪೆಪ್ಸಿ ಈ ಥರದ್ದುಗಳೇ ಸಿಗುತ್ತೆ. ಅದರ ಬದಲಿಗೆ ನಾವು ಮನೆಯಲ್ಲೇ ಈಸಿಯಾಗಿ ಫ್ರೆಶ್ಶಾಗಿ ಮಾಡ್ಕೊಳ್ಬೋದು. ಹಾಗಾಗಿ ನೀವೆಲ್ಲ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ಕೋಕಮ್ ಜ್ಯೂಸನ್ನು ಹೇಗೆ ಮಾಡೋದು ಅನ್ನೋದು ಇರುತ್ತೆ. ಸೊ ಈ ರೀತಿ ಎಲ್ಲ ಸಿಪ್ಪೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ನಾನು ಸಿಪ್ಪೆಯನ್ನು ಅಡುಗೆಗೆಲ್ಲ ಉಪಯೋಗಿಸ್ಲಿಕ್ಕೆ ಬೇಕಾಗ್ತದೆ ನೋಡಿ, ಅದಕ್ಕೂ ಕೂಡ ಸಪ್ರೇಟಾಗಿಯೇ ತೆಗಿತಾ ಇದ್ದೀನಿ. ಇನ್ನು ಸ್ವಲ್ಪ ಪಾತ್ರೆಯಲ್ಲಿರೋದೆಲ್ಲನೂ ಜ್ಯೂಸ್ಗೆ, ಇನ್ನೊಂದಲ್ಲಿ ಸೈಡಲ್ಲಿ ಪ್ಲಾಸ್ಟಿಕ್ ಮೇಲೆ ಹಾಕಿರೋದೆಲ್ಲನೂ ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಅಂತ. ಮುರುಗಲಹಣ್ಣಿನ ಬೀಜದಿಂದ ಎಣ್ಣೆ ಮಾಡ್ತಾರೆ. ಅದು ಬಾಣಂತಿಯರಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಸುಮಾರಷ್ಟೆಲ್ಲದಕ್ಕೂ ಕೂಡ ಮುರುಗಲಹಣ್ಣು ಪರಮ ಔಷಧಿ ಅಂತಲೇ ಹೇಳ್ಬೋದು. ಇವಾಗ ಸಿಪ್ಪೆಯಲ್ಲೂ ಇದು ಅಡುಗೆಗೆಲ್ಲ ಬೇಕಾಗೋದಕ್ಕೆ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಇನ್ನು ಜ್ಯೂಸ್ ಮಾಡಲಿಕ್ಕೆ ಬೇಕಾಗಿರೋದೆಲ್ಲನೂ ಈ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಪ್ರತಿ ವರ್ಷ ನಮ್ಮ ಮನೇಲಿ ನಮಗೆ ಒಂದು 3 ಲೀಟ್ರ್ ಆಗುವಷ್ಟು ಕೋಕಮ್ ಜ್ಯೂಸ್ ಬೇಕಾಗ್ತದೆ. ಹಾಗಾಗಿ ಅದೆಲ್ಲನೂ ಕೂಡ ತಯಾರು ಮಾಡಿ ಇಟ್ಕೊಳ್ಬೇಕು. ಇವಾಗ ಈ ಸಿಪ್ಪೆಗೆ ನಾವು ಸಕ್ಕರೆಯನ್ನು ಹಾಕಬೇಕು. ನಾನೊಂದು 2-2.5 kg ಆಗುವಷ್ಟು, ಜಾಸ್ತಿನೇ ಇರ್ಬೋದು, ತೂಕ ಎಲ್ಲ ಮಾಡಲಿಲ್ಲ. ಸೊ ಅಂದಾಜಿಗೆ ಹಾಕಿದ್ದೀನಿ. ಒಂದು 3 kg ಹತ್ತಿರ ಇರ್ಬೋದು ಸಕ್ಕರೆ. ಇದಿಷ್ಟನ್ನು ಹಾಕಿ
ಮುರಳಣ್ಣನ ಸಿಪ್ಪೆಗೆ ಸಕ್ಕರೆ ಹಾಕಿ ಈಗ ಚೆನ್ನಾಗಿ ಕಲಸಿ ಇಡಬೇಕು. ಇದನ್ನು ಒಂದಿನ ಹಗಲಲ್ಲಿ ಮತ್ತು ಒಂದಿನ ರಾತ್ರಿ ಇಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಿಸ್ಬೇಕು. ಒಂದು ಮ್ಯಾಕ್ಸಿಮಮ್ 3ರಿಂದ 4 ಬಿಸಿಲಲ್ಲಿ ಒಂದು ಬಟ್ಟೆ ಕಟ್ಟಿ ಇಟ್ಟರೆ ಇದರದ್ದು ಜ್ಯೂಸ್ ರೆಡಿಯಾಗುತ್ತೆ. ನಾವು ಈ ಸಕ್ಕರೆ ಹಾಕಿ ಈ ಮುರಳಣ್ಣನ ಸಿಪ್ಪೆಗೆ ಈ ಥರ ಸಕ್ಕರೆಯನ್ನ ಮಿಕ್ಸ್ ಮಾಡಿ ಒಂದು 2 ತಾಸಿನ ನಂತರ ಅದು ಜ್ಯೂಸ್ ರಿಲೀಸ್ ಆಗೋದಕ್ಕೆ ಶುರುವಾಗುತ್ತೆ. ಇನ್ನೇನು ಬಿಸಿಲಲ್ಲಿ ಇಟ್ಟಿದ ನಂತರ ಅದೇನು ಜ್ಯೂಸ್ ಮತ್ತು ಎಕ್ಸ್ಟ್ರಾ ಬಿಡೋದಿಲ್ಲ. ಏನು ಬಿಟ್ಟಿರುವಂಥ ಜ್ಯೂಸ್ಗಳು ಅದು ಚೆನ್ನಾಗಿ ಫಿಲ್ಟ್ರ್ ಆಗುತ್ತೆ. ಅಂದರೆ ಒಂದು ಸಕ್ಕರೆಯ ಪಾಕ ಅದ ರೀತಿ ರೆಡಿಯಾಗುತ್ತೆ ಹಣ್ಣಿನ ರಸದೊಂದಿಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಏನು ಹಾಳಾಗೋದು ಈ ರೀತಿಯೆಲ್ಲ ಆಗೋದಿಲ್ಲ. ನೀರಿನ ಅಂಶ ತಾಗಿಸ್ಲೇಬಾರ್ದು ಇದನ್ನೆಲ್ಲ ಮಾಡುವಾಗ. ತುಂಬ ಫ್ರೆಶ್ಶಾಗಿ ಕ್ಲೀನಾಗಿ ಮಾಡಿಡಬೇಕು. ಹಾಗೆ ಇಟ್ಕೊಂಡ್ರೆ 1 ವರ್ಷದ ತನಕನೂ ಯೂಸ್ ಮಾಡ್ಬೋದು. ನಾವು ಫ್ರಿಜ್ಜಲ್ಲಾಗಲಿ ಅಥವಾ ಹೊರಗಡೆನೂ ಕೂಡ ಇಟ್ಕೊಳ್ಬೋದು. ನಾವು ಎಷ್ಟು ಚೆನ್ನಾಗಿ ನೀರಿನ ಅಂಶ ಇದನ್ನೆಲ್ಲ ತಾಗಿಸ್ದೇನೆ ಮಾಡ್ತೀವಿ ನೋಡಿ, ಆ ರೀತಿ ಜ್ಯೂಸ್ ರೆಡಿಯಾಗುತ್ತೆ. ಇನ್ನು ಕೋಕಮ್ ಜ್ಯೂಸ್ ಮಾಡುವಂಥ ಕೆಲಸ ಎಲ್ಲ ಮುಗಿಸ್ಕೊಂಡಾಯ್ತು. ಇನ್ನೇನಿದ್ರು ಇದನ್ನು ನಾಳೆ ದಿನ ಬಿಸಿಲಲ್ಲಿ ಒಣಗಿಸೋದಿರುತ್ತೆ. ಸೊ ಅದಕ್ಕೂ ಮೊದಲಿಗೆ ಈಗ ಮನೆ ಹತ್ರ ಎಲ್ಲ ಏನಾದರೂ ಪ್ಲಾಸ್ಟಿಕ್ಗಳಲ್ಲಿ ಇರುತ್ತೆ ನೋಡಿ, ಅದೆಲ್ಲನೂ ಚೆಲ್ಲಾಪಿಲ್ಲಿಯಾಗಿ ಅಲ್ಲಿ ಇಲ್ಲಿ ಎಲ್ಲ ಬಿದ್ಕೊಂಡಿರ್ತದೆ. ಹಾಗಾಗಿ ನಮ್ಮ ಮನೇಲಿ ಕೂಡ ಇವತ್ತರ ಸುಮಾರಷ್ಟು ಪ್ಲಾಸ್ಟಿಕ್ಗಳಲ್ಲೆಲ್ಲ ಅಲ್ಲಿ ಇಲ್ಲಿ ಬಿದ್ಕೊಂಡಿತ್ತು. ಅದೆಲ್ಲನೂ ಕೂಡ ಒಟ್ಟು ಮಾಡಿ ಬೆಂಕಿ ಹಾಕಬೇಕು. ಈಗ ನಮ್ಮ ಹಳ್ಳಿ ಕಡೆ ಎಲ್ಲ ಏನು ಕಸಗಳನ್ನೆಲ್ಲ ತಗೊಂಡೋಗುವಂಥ ಗಾಡಿಗಳೆಲ್ಲ ಏನು ಬರೋದಿಲ್ಲ. ಇನ್ನು ಸಿಟಿ ಕಡೆ ಎಲ್ಲ ಆದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಬೇರೆ ಬೇರೆ ಹಾಡೆಲ್ಲ ಹಾಕ್ಕೊಂಡು ಬಂದು ಕಸಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲ ಏನು ಬರೋದಿಲ್ಲ ಆ ಥರ ಎಲ್ಲ. ಅದಕ್ಕಾಗಿ ನಾವು ಮನೆ ಹತ್ರನೇ ಎಲ್ಲಾದರೂ ಕಸಗಳನ್ನೆಲ್ಲ ಒಟ್ಟು ಮಾಡಿ ಪ್ಲಾಸ್ಟಿಕ್ಗಳನ್ನೆಲ್ಲ ಒಟ್ಟು ಮಾಡಿ ಬೆಂಕಿ ಹಾಕ್ತೀವಿ. ಮತ್ತು ಎಲ್ಲ ಕಡೆನೂ ಅಲ್ಲಿ ಹಾಗೆಲ್ಲ ಬಿಟ್ಟರೆ ತುಂಬ ಒಂಥರ ವೇಸ್ಟ್ ಎಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ ನೋಡಿ, ಕ್ಲೀನ್ ಇರೋದಿಲ್ಲ ಮನೆಗಳೆಲ್ಲ. ಹಾಗಾಗಿ ಎಲ್ಲನೂ ಕೂಡ ಒಟ್ಟು ಮಾಡಿ ಒಂದು ಕಡೆ ಹಾಕಿ ಬೆಂಕಿ ಹಾಕಿ ಸುಟ್ಬಿಡೋದು ಪ್ಲಾಸ್ಟಿಕ್ಗಳನ್ನ. ಇನ್ನು ಹಸಿ ಕಸಗಳನ್ನೆಲ್ಲ ಮರದ ಹತ್ರ ಗಿಡದ ಹತ್ರ ಹೀಗೆಲ್ಲ ಹಾಕಿ ಗೊಬ್ಬರ ಮಾಡೋದು. ಈ ರೀತಿ ಪ್ಲಾಸ್ಟಿಕ್ಗಳನ್ನೆಲ್ಲ ನಾನು ಈ ಜಾಗದಲ್ಲಿ ಹಾಕಿ ಬೆಂಕಿ ಹಾಕ್ತೀನಿ. ಇವತ್ತು ಈ ಕೆಲಸ ಒಂದನ್ನು ಮಾಡಿಬಿಡೋಣ ಅಂತ ಬೆಂಕಿ ಹಾಕಿ ಹೋಗೋದಲ್ಲ, ಅಲ್ಲಿ ನಿಂತು ಅದೇನು ಅಪಾಯ ಆಗದಾಗಿರೋ ರೀತಿ ನೋಡ್ಕೊಳ್ಬೇಕು. ಇನ್ನು ಈ ಸುವರ್ಣಗಡ್ಡೆ ಇನ್ನೆಲ್ಲನೂ ಇದು ಮೊಳಕೆ ಬರಲಿಕ್ಕೆ ಶುರುವಾಗ್ತದೆ ಈಗ ಮಳೆಗಾಲ, ಈಗ ಮೇ ತಿಂಗಳಲ್ಲಿ. ಹಾಗೆ ಅದು ಬರುವಾಗ ಅದರಲ್ಲಿ ಇದೊಂದು ಹೂ ಬರೋದು ಪ್ರತಿ ವರ್ಷ ಕೂಡ ಸಹಜ ಸುವರ್ಣಗಡ್ಡೆಗೆ. ಮತ್ತು ಇದು ತುಂಬ ವಾಸನೆ, ಕೆಟ್ಟ ವಾಸನೆ. ಹಾಗಾಗಿ ಇದನ್ನು ನೋಡಿದ ತಕ್ಷಣ ಕೊಯ್ದು ದೂರ ಎಲ್ಲಾದರೂ ಬಿಸಾಡಿಬಿಡ್ಬೇಕು. ಇಲ್ಲಾಂತಂದರೆ ಮನೆ ಹತ್ತಿರ ಸುತ್ತಮುತ್ತ ಎಲ್ಲನೂ ಕೆಟ್ಟ ವಾಸನೆ ಇರ್ತದೆ. ಇನ್ನು ಮೈಸೂರಿಂದ ತಂದಿರುವಂಥ ತರಕಾರಿ ಬೀಜಗಳಲ್ಲಿ ಇದು ಕೂಡ ಒಂದು ಕಾಶಿ ಟೊಮೆಟೊ ಅಥವಾ ನೆರಗಿ ಟೊಮೆಟೊ ಅಂತಲೇ ಫೇಮಸ್. ಸೊ ಇದು ಕೂಡ ಈಗ ಹಣ್ಣಾಗ್ಲಿಕ್ಕೆ ಶುರುವಾಗಿದೆ. ಇನ್ನು ತರಕಾರಿ ಗಿಡದೆಲ್ಲನೂ ಒಂದು ಸರಿ ಕೆಲಸ ಮಾಡಿದ್ರೆ ಮುಗಿಯೋದೇ ಇಲ್ಲ. ಅದು ಗಿಡ ಅಥವಾ ಬೀಜ ಹಾಕೋದ್ರಿಂದ ಶುರುವಾಗಿರುವಂಥ ಕೆಲಸ ಹಣ್ಣಾಗಿ ಕಾಯಾಗಿ ಕೊಯ್ದು ಮುಗಿದ ನಂತರನೂ ಕೂಡ ಅದ್ರ ಕ್ಲೀನ್ ಮಾಡೋವರೆಗೂ ಇದ್ದೇ ಇರುತ್ತದೆ. ಇನ್ನು ಮಳೆಗಾಲಕ್ಕೆಲ್ಲ ಬೀಜಗಳನ್ನೆಲ್ಲ ಹಾಕಲಿಕ್ಕೆಲ್ಲ ಇನ್ನು ತಯಾರಿ ಮಾಡ್ಕೊಳ್ಬೇಕು. ಹಾಗಾಗಿ ಈಗ ಏನು ಕಾಯಾಗಿ ಮುಗ್ದೇ ಇರುವಂಥ ತರಕಾರಿ ಗಿಡಗಳೆಲ್ಲನೂ ಕ್ಲೀನ್ ಮಾಡಿ ಆ ಜಾಗಗಳನ್ನೆಲ್ಲ ಮತ್ತೆ ಸ್ವಚ್ಛ ಮಾಡಬೇಕು. ಮತ್ತು ಬೀಜ ಹಾಕಲಿಕ್ಕಾಗಿರ್ಬೋದು ಹೀಗೆಲ್ಲ. ಅದಕ್ಕಾಗಿ ಇವತ್ತು ಮಧ್ಯಾಹ್ನ ನಂತರ ಮತ್ತೆ ಈ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲನೂ ಸೌತೆಕಾಯಿ, ಆಮೇಲೆ ಹೀರೆಕಾಯಿ ಬಳ್ಳಿ ಇದೆಲ್ಲನೂ ಇತ್ತು. ಹಾಗಾಗಿ ಅದೆಲ್ಲನೂ ಕೂಡ ತೆಗೆದು ಈಗ ಮತ್ತೆ ಇಲ್ಲಿ ಬೇರೆ ಬೇರೆ ಬೀಜಗಳನ್ನೆಲ್ಲ ಹಾಕಬೇಕು. ಹಾಗಾಗಿ ಅದ್ರ ಕೆಲಸ ಮಾಡ್ತಾಯಿದ್ದೀನಿ.
ಗಿಡಗಳನ್ನೆಲ್ಲ ತಿನ್ನುವಂಥ ಹುಳಗಳನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತುಂಬ ಸಿಟ್ಟು ಬರ್ತದೆ. ಇವರೇ ನನ್ನ ದ್ವೇಷಿಗಳು ಅಂತ ಅಂದ್ರೂ ತಪ್ಪೇನಿಲ್ಲ ನೋಡಿ. ಇದೊಂದು ವಿಶೇಷವಾಗಿರುವಂಥ ಹುಳನೇ ಬಂದಿದೆ. ಈ ಥರ ಬಣ್ಣದ್ದೆಲ್ಲ ಹುಳಗಳನ್ನ ನಾನು ಇನ್ನುವರೆಗಂತೂ ನೋಡೇ ಇಲ್ಲ. ಇವತ್ತು ಕಣ್ಣಿಗೆ ಬಿತ್ತು ನೋಡಿ. ಇದು ಕೆಸುವಿನ ಗಿಡಕ್ಕೆ ಬಂದಿರುವಂಥ ಹುಳ ಎಷ್ಟು ಎಲೆಗಳನ್ನೆಲ್ಲ ಡ್ಯಾಮೇಜ್ ಮಾಡಿದೆ ಅಂತ ನೋಡಿ. ಇದ್ರದ್ದೊಂದು ಕಾಂಡನೇ ಫುಲ್ ಕಟ್ ಮಾಡ್ಕೊಂಡು ತಿಂದುಬಿಟ್ಟಿದೆ. ಹೀಗೆ ಸುಮಾರಷ್ಟು ದೊಡ್ಡ ದೊಡ್ಡ ಎಲೆಗಳನ್ನೇ ಎಲ್ಲ ತಿಂದಿದೆ. ಎಷ್ಟು ಲಾಸ್ ಮಾಡಿಬಿಟ್ಟಿದೆ ನೋಡಿ. ಇದಿನ್ನು ರಿಕವರಿ ಆಗಲಿಕ್ಕೆಲ್ಲ ಸುಮಾರು ದಿನ ಬೇಕಾಗ್ತದೆ ನೋಡಿ. ಸಣ್ಣ ಗಿಡ ಇರುವಾಗಲೇ ಈ ಹುಳ ಬಂದು ಈ ರೀತಿ ಕೆಲಸ ಮಾಡಿಬಿಟ್ಟಿದೆ. ಹಾಗಾಗಿ ಈ ಹುಳಗಳನ್ನ ಏನು ಮಾಡ್ತೀನಿ ಅಂತ ನೋಡಿ, ಇದ್ರ ಕಣ್ಣೆಲ್ಲ ನೋಡಿ ಹೆಂಗಿದೆ ಅಂತ ಒಂಥರ ವಿಕಾರವಾಗಿ ಆ ಥರ ಉಂಟು. ನನಗಂತೂ ಈ ಹುಳಗಳನ್ನ ನೋಡ್ತಾ ಇದ್ರೆ ಅಷ್ಟು ಸಿಟ್ಟು. ಹಾಗಾಗಿ ಹುಳಗಳನ್ನ ತೆಗೆದು ಕೋಳಿಗೆ ಕೊಡ್ತಾ ಇದ್ದೀನಿ. ಅದು ಮತ್ತೆ ನನ್ನ ಕಣ್ಣ ಹತ್ರ ಎಲ್ಲೂ ಇರಬಾರ್ದು ಅಂಥೇಳಿ. ನಿಮ್ಮ ಗಿಡಗಳಿಗೆ ಈ ಥರ ಹುಳಗಳೆಲ್ಲ ಬಂದರೆ ನೀವೇನು ಮಾಡ್ತೀರಾ ಹೇಳಿ? ನಾನು ಎಲ್ಲನೂ ತೆಗೆದು ನಮ್ಮ ಕೋಳಿಗಳಿಗೆ ಕೊಟ್ಟುಬಿಡ್ದು, ಅವನಾದರೂ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ. ನೋಡಿ ಕೋಳಿ ನೋಡಿ ಎಷ್ಟು ಖುಷಿಯಿಂದ ತಿಂತದೆ ಅಂತ. ನೋಡಿ, ಒಂದು ಹಗಲು ಒಂದು ರಾತ್ರಿ ಇಟ್ಟಾದ ನಂತರ ಕೋಕಮ್ ಜ್ಯೂಸ್ ಈ ಥರ ರಸ ಎಲ್ಲನೂ ಬಿಟ್ಟಿದೆ. ಇದನ್ನು ಈಗ 3 ದಿನಗಳ ಕಾಲ ಉರಿ ಬಿಸಿಲಲ್ಲಿ ಇಡಬೇಕು. ಇದರ ಮೇಲ್ಗಡೆಗೆ ಒಂದು ತೆಳುವಾಗಿರುವಂಥ ಬಿಳಿ ಬಟ್ಟೆಯನ್ನು ಕಟ್ಟಬೇಕು. ಇದು ನೇರವಾಗಿ ಸೂರ್ಯನ ಬಿಸಿಲು ಇದ್ರ ಒಳಗಡೆಗೆ ಬೀಳಬಾರ್ದು, ಹಾಗಿದ್ರೆ ಆವಿಯಾಗಿ ಹೋಗ್ಬಿಡ್ತದೆ. ಇಂಡೈರೆಕ್ಟಾಗಿ ಈ ರೀತಿ ಬಿಸಿಲು ತಾಗೋ ರೀತಿ ನಾವು ಮಾಡಬೇಕು. ಕಸ ಧೂಳು ಏನು ಬರಬಾರ್ದು. ಮತ್ತು ಮೇನಾಗಿ ಇರುವೆಗಳಂತೂ ಇದನ್ನು ಮುಟ್ಟಲೇಬಾರ್ದು. ಆ ರೀತಿಯಾಗಿ ನಾವು ನೋಡ್ಕೊಳ್ಬೇಕು. ಸೊ ಇದನ್ನು ಈ ರೀತಿಯಾಗಿ ಬಿಸಿಲಲ್ಲಿ ಇಟ್ಟರೆ ಆಮೇಲೆ ಅದು ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೀವು ವೆಯ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಬೇಕು.